ವಾಹ್ ಗುರು ಸರ್, ಆ ಪವರ್ಫುಲ್ ವ್ಯಕ್ತಿತ್ವಕ್ಕೆ ಒಂದು ಪವರ್ಫುಲ್ ಮೆಡ್ಲಿನ ಸಮರ್ಪಣೆ ಮಾಡಿದ್ರಿ. ನಿಜವಾಗ್ಲೂ ಅಪ್ಪು ಸರ್ ಒಂದು ಸರ್ವಶ್ರೇಷ್ಠ ವ್ಯಕ್ತಿತ್ವ, ನಗುಮುಖದ ಸರ್ದಾರ ಅಂತ ಹೇಳ್ಬೋದು. ಈ ಕ್ಷಣಕ್ಕೂ ಅಭಿಮಾನಿಗಳು ಅವ್ರಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ. ಗುರು ಸರ್, ಅಪ್ಪು ಸರ್ ಜೊತೆಗೆ ನಿಮ್ಮ ಹತ್ತಿರದ ಒಡನಾಟನ ಇಟ್ಕೊಂಡಿದ್ರಿ ನೀವು. ಈ ಸ್ಮೈಲು ಎವರ್ಗ್ರೀನ್ ಎವರ್ಗ್ರೀನ್. ಈ ನಗುಮುಖ ನೋಡಿ ಏನ್ ಹೇಳ್ಬೇಕು ಅನಿಸ್ತದೆ ಸರ್ ನಿಮ್ಗೆ? ಏನ್ ಹೇಳಕ್ ಇಷ್ಟಪಡ್ತೀರಿ? ಅದು ಎಲ್ಲಿ ಯಾವತ್ತೂ ಇರುತ್ತೆ. ನಾನಂತ ಅಲ್ಲ, ಯಾರು ಕರ್ನಾಟಕದವ್ರು ಯಾರು ಮರೆಯೋಕ್ಕಾಗಲ್ಲ. ಎಲ್ಲಿಗೆ ನನಗೆ ಅಂತ ಇದ್ರು, ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಪ್ರತಿಯೊಂದು, ಈಗ ನಮ್ಮ ಮನೆಯಲ್ಲಾಗಲಿ ಅವ್ರ ಮನೆಯಲ್ಲಾಗಲಿ ಎನಿಥಿಂಗ್, ಸಂತೋಷದ ದುಃಖ ಎಲ್ಲ ಜೊತೆಗೆ ಹಂಚ್ಕೋತಾ ಇದ್ವಿ. ಒಂದಂದ್ರೆ ನಾನು ಯಾವತ್ತೂ ಈ ಸಾಂಗಿಗೆ ಫಸ್ಟ್ ಹಾಕಿದೆ, ದಿಸ್ ಇಸ್ ದ ಬಿಗಿನಿಂಗ್ ಅಂತ ಇತ್ತು. ಅವರ ಕ್ಯಾರಿಯರ್ ಅಂದರೆ ಪುನೀತ್ ರಾಜ್ಕುಮಾರ್ ಕ್ಯಾರಿಯರ್ ಬಿಗಿನಿಂಗಿಂದ ನಾನಿದ್ದೆ ಅಪ್ ಟು ದ ಲಾಸ್ಟ್ ಡೇ, ಪ್ರಿವಿಯಸ್ ದಿನ ತನಕ ಜೊತೆಗಿದೆ. ಸೊ ಡೆಫಿನೆಟ್ಲಿ ಎಲ್ಲರೂ ಮಿಸ್ ಮಾಡ್ಕೋತಾರೆ, ನಾನು ಒಬ್ಬನೇ ಅಂತ ಅಲ್ಲ. ಹೌದು ಸರ್, ಲಾಟ್ ಆಫ್ ಮೆಮರೀಸ್. ಅಂದರೆ ಪುನೀತ್ ರಾಜ್ಕುಮಾರ್ ಆದಮೇಲೆ ಫಸ್ಟ್ ಹಾಡಿದ್ದಾರೆ ನನಗೆ ಹಾಡಿದ್ದು, ಅವರ ಮೊದಲ ಚಿತ್ರ ನಾನು ಮಾಡಿದ್ದು. ಆಮೇಲೆ ಬೇರೆ ಹೀರೋಗಳಿಗೆ ಅಂತ ಫಸ್ಟು ನನಗೆ ಬಂಡಲೂರ ಬಂಡರೆಲ್ಲ ಈ ಸಾಂಗ್ನ ಶಿವಣ್ಣಗೆ ಫಸ್ಟ್ ಹಾಡಿದ್ರು, ಆಮೇಲೆ ಮೈಲಾರಿನ ಹಾಡಿದ್ರು. ಬೇರೆ ನಾಯಕರುಗಳಿಗೆ ಧ್ವನಿ ಕೊಟ್ಟಿದ್ದು ನನ್ನ ಚಿತ್ರ ಮೂಲಕನೇ. ಸೊ ಒಂದಷ್ಟು ಬಿಗಿನಿಂಗ್ ಅವ್ರ ಜೊತೆ ಕಳ್ಕೊಂಡಿದ್ದೆ. ಬೇಸರ ಅಂದರೆ ಈ ಒಂದು ಪ್ರಿವಿಯಸ್ ಡೇ ನಾನು 12 ಎಕ್ಸಾಕ್ಟ್ ನಾನು ನೋಡಿದೆ, 12 ಗಂಟೆನೇ ಆಗಿರಲಿಲ್ಲ. ಜೊತೆಗಿದ್ದು ಬೆಳಿಗ್ಗೆ ಎದ್ದಾಗ ಇಲ್ಲ ಅಂತ ಹೇಳಿದ್ರೆ ಶಾಕಿಂದ ಹೊರಡೆ ಬರೋಕ್ಕೆ ಕಷ್ಟ. ಒಂದು ಕಡೆತ ನನ್ನ ಕನಸು ಅಂತಲೇ ಇತ್ತು. ಆ ಶಾಕಿಂದ ಹೊರಡೆ ಬರೋದು ಇಟ್ಸ್ ಈಸಿ ಅಲ್ವೇ ಅಲ್ಲ, ಕಷ್ಟ. ಅಂದರೆ ಇಟ್ ಟುಕ್ ಮೀ ನಿಜವಾಗಿ ಟೈಮು. ಈಗಲೂ ಅದು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಐ ಅಂಡರ್ಸ್ಟ್ಯಾಂಡ್. ಅದು ವಿತಿನ್ 12 hours ಲೈಕ್ ಚಾನ್ಸೇ ಇಲ್ಲ ಬಿಡಿ. ಅದು ಅಷ್ಟು ನಗ್ನಗ್ತಾ ಒಂದಷ್ಟು ಕಾಮಿಡಿಗಳು, ಕಾಲೆಳೆತಗಳು ಅಷ್ಟೆಲ್ಲ ಆಗಿ ಇಟ್ಸ್ ಪರ್ಸ್ನಲ್. ನಾನು ಹೇಳೋದು ಇಟ್ ವಾಸ್ ನಾಟ್ ಎ ಫಿಲ್ಮಿ ಫಂಕ್ಷನ್, ಅದಲ್ಲ, ಪರ್ಸ್ನಲ್ ಫಂಕ್ಷನ್. ಅಷ್ಟು ಎನರ್ಜಿ ಇದ್ದ. ಹೆಂಗೆ ಅಂದರೆ ಮುಂಚಿನ ದಿವಸ ಫುಲ್ ಆ ಬಾಡಿ ಹಿಂಗಿತ್ತು. ಅದು ತುಂಬ ನೋಡಿದ್ರೆ ನಾನು ಯಾವತ್ತೂ ಹೇಳ್ತೀನಿ, ಒಂದು 4 ಗುಂಡು ಬಿದ್ದರೂ ತಡ್ಕೊಳ್ಳೋ ಬಾಡಿ ಅಂತ. ಮುಂಚಿನ ದಿವಸ ಹಾಗೆ ಮಾಡಿದ್ದೀನಿ, ನೆಕ್ಸ್ಟ್ ನೋಡುವಾಗ ಮಲಗಿದ್ದಾರೆ. ಅದು ಒಂಥರ ಆಡ್ ಫೀಲಿಂಗ್. ಏನು ಜೀವನ ಅನ್ನೋದು ಏನು ಅಂತ ಒಂಥರ ಫೀಲಿಂಗ್. ಅದು ಟುಕ್ ಲೈಫ್ ಅಂದರೆ ಎಕ್ಸ್ಪೆಕ್ಟ್, ಯಾರಾದರೂ ಹುಷಾರಿಲ್ಲ ಅಥವಾ ಏನಾದರೂ ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಅನ್ಎಕ್ಸ್ಪೆಕ್ಟ್, ಚಾನ್ಸೇ ಇಲ್ಲ ಸರ್. ಅದು ಕಪಳ ಕೊಡ್ದಂಗಿತ್ತು. ಅದು ಲಾಸ್ಟ್ ವಾಟ್ ಯು ರಿಮೆಂಬರ್ ಅಂದರೆ ಡಿಡ್ ಯು ಎಸ್ಕಾಟ್ ಹಿಮ್ ಟು ದ ಕಾರ್? ಕೆಳಗಡೆ ಹೋಗಿ ಬಿಟ್ಟು ಕಾರ್ ಕೂರ್ಸ್ ಬಾಯ್ ಅಂದಿದ್ದು ಅದೇನಾರು? ಇಲ್ಲ, ಕೇಕ್ ಕಟಿಂಗ್ ಮಾಡಿ ನಾನು ಎಲ್ರಿಗೂ ತಿನ್ನಿಸ್ತಾ ಇದ್ದೆ. ಇವ್ರು ಮುಂದೆ ಏನು ಮಾಡಿ ಮೊದಲೇ ಹೇಳಿದರು, ಲೇಟ್ ಆಗುತ್ತೆ, ಮಗಳು ಮನೇಲಿ ಕಾಯ್ತಾ ಇದ್ದಾಳೆ, ಹ್ಯಾವ್ ಟು ಟೇಕ್ ಹರ್ ಫಾರ್ ಎ ರೌಂಡ್ ಅಂತ. ಮಗಳನ್ನ ರಾತ್ರಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ. ಆಮೇಲೆ ಇನ್ನೊಂದು ಮಗಳು ಎಬ್ರಾಡ್ ಇದ್ಲು, ಶಿ ವಾಸ್ ಇನ್ ಸ್ಟೇಟ್ಸ್. ಅವಳಿಗೆ ಫೋನ್ ಮಾಡಬೇಕು, ನೈಟ್ ಅವ್ರು ಫೋನ್ ಮಾಡೋದು, ಅಲ್ಲಿ ಬೆಳಿಗ್ಗೆ ಇರುತ್ತೆ. ಸೊ ಫೋನ್ ಮಾಡಬೇಕು ಎರಡು. ಈ ಟೋಲ್ಡ್ ಮೀ ನಾನು ಹೊಡ್ತೀನಿ ಅಂತ ಹೇಳಿ ನಾವಲ್ಲೇ ಕೇಕ್ ಎಲ್ರಿಗೂ ತಿನ್ನಿಸ್ತಾ ಇದ್ವಿ. ಆ ಟೈಮಲ್ಲಿ ಕೆಳಗೆ ಹೋದ್ರು ಅವ್ರು ನಿಮ್ಗೇನ ತಿನ್ಸಿದ್ರ? ಚಿಕ್ಕದು ಅವ್ರು ತಿನ್ಸಿದ್ರು, ನಾನು ಅಂದರೆ ಅವ್ರು ಸ್ವೀಟ್ ತಿನ್ನಲ್ಲ. ಓಕೆ. ಆಮೇಲೆ ಆ ದಿವಸ ಗುರುವಾರ ಯೂಸ್ ನಾಟ್ ಎನ್ ನೋಡಿ ವಾಟ್ ಅ ಮೂಮೆಂಟ್. ಅಪ್ಪ ಅವ್ರು ತಿನ್ಸಿದ್ರು ನನಗೆ. ದಿಸ್ ಲಾಸ್ಟ್ ಫೋಟೋ ಟೇಕ್. ಸಂಭ್ರಮ. ಮತ್ತೆ ಮಾರನೇ ದಿನಕ್ಕೆ ಅಂತ ಒಂದು ಇದಾಗುತ್ತೆ ಅಂತ. ನಾಟ್ ಮಾರನೇ ದಿನ ಅಂದ್ರೆ ನೀವು ಲೈಕ್ ಯು ಸೆಡ್ 12 hours ಇಲ್ವಲ್ಲ. ನಾನು ಮಲಗಿದ್ದೀನಿ, ಎದ್ದಿದ್ದೀನಿ ಅಷ್ಟೇ. ಇದಾದ್ಮೇಲೆ ಮಲಗಿದ್ದೀನಿ ರಾತ್ರಿ ಒಂದು 2 o'clock ಸ್ಲೇಪ್. ಬೆಳಿಗ್ಗೆ 10 ಗಂಟೆಗೆ ಎದ್ದಿದ್ದೀನಿ. ರಮೇಶ್ ಅವ್ರು ಫೋನ್ ಮಾಡಿದ್ರು, ಫೋಟೋ ಕಳಿಸು ಅಂದ್ರು. ಇದ್ದಿದ್ದು ಫೋಟೋ ಕಳಿಸಿದ್ದೀನಿ. ಇನ್ನೊಂದು 20 minutes ಅಲ್ಲಿ ಅಶ್ವಿನಿ ಮೆಸೇಜ್ ಕಳಿಸಿದ್ರು, ಥ್ಯಾಂಕ್ಸ್ ಫಾರ್ ಲವ್ಲಿ ಟೈಮ್, ವಿಲ್ ಕ್ಯಾಚ್ ಅಪ್ ಸೂನ್. ಓಕೆ. ಅದು ಎಲ್ಲ ಬಟ್ ಅದು ಆಗಿ ಒಂದು 10 ನಿಮಿಷದಲ್ಲಿ ಆಗಿರೋದು. ಇದು ಕಾಲ್ಸ್ ಬಂತು. ನಾನು ಸುಳ್ಳು ಹೆಂಗೆ 10 ನಿಮಿಷದ ಮುಂಚೆ ಮೆಸೇಜ್ ಇದೆ, 11:20 ಅವಘಡ ಮೆಸೇಜ್. ಲೈಕ್ ಮಾತಾಡೋದು ಬೇಡ ಅದ್ರ ಬಗ್ಗೆ. ಒಮ್ಮೆ ಅನ್ಸುತ್ತೆ ಓಕೆ ಐ ಆಮ್ ಲಕ್ಕಿ ಅಂತ, ಇನ್ನೊಂದು ಅನ್ಸುತ್ತೆ ಅಯ್ಯೋ ಅದೇ ದಿವಸ ಆಗಬೇಕಿತ್ತ ಅಲ್ವಾ. ಒಮ್ಮೆ ಅಟ್ಲೀಸ್ಟ್ ಲಾಸ್ಟಿಗೆ ನಾವು ಜೊತೆಗೆ ಸೆಲೆಬ್ರೇಟ್ ಮಾಡಿದೀವಿ. ಸೆಂಡ್ ಆಫ್ ಸರ್. ನೆನಪುಗಳನ್ನ ನಾವು ಅದೇ ಸಂಭ್ರಮಿಸ್ಬೇಕಷ್ಟೇ ಸರ್, ಏನಿಲ್ಲ. ದೇ ಆರ್ ದ ಅಸೆಟ್ಸ್. ಆ ಖುಷಿ ಕ್ಷಣಗಳಂತ ಏನು ಹೇಳ್ತೀವಲ್ಲ ನಾವು, ಇವಾಗ ಈ ನಿಮಿಷ ಈ ಕ್ಷಣ ಅಂತ ನಾವೇನು ಇವಾಗ ಸೇರಿದೀವಿ, ಇಲ್ಲ ಒಂದು ಸೆಲೆಬ್ರೇಷನ್ ಆಯ್ತು ಈಗ 5 ನಿಮಿಷದ ಮುಂಚೆ ಅಷ್ಟೇ. ಕಾಂಟ್ರಾಸ್ಟ್ ಅನ್ನೋ ಎನರ್ಜಿ ಅವ್ರಿಂದ್ರೆ ಅಷ್ಟು ಎನರ್ಜಿ ಇರೋದು. ಎಲ್ಲೂ ಬಂದ್ರಷ್ಟೇ, ಅವ್ರು ಬಂದ್ರಷ್ಟೇ. ಒಮ್ಮೆ ಒಂದು ಆರಾ ಬರುತ್ತೆ, ಏರಿಯಾಗೆ ಒಂದು ಆರಾ ಬರುತ್ತೆ. ಆಮೇಲೆ ಚುರುಕು, ಒಂಥರ ಎನರ್ಜಿ, ಪವರ್ ಅಂತ ಹೇಳೋದು. ಒಂದು ಕೂಟ ಇದ್ರೆ ಅಲ್ಲಿ ಫುಲ್ಲಿಗೆ ಎನರ್ಜಿ ಬಂದ್ಬಿಡುತ್ತೆ. ಅದು ಸಡನ್ ಆ ಎನರ್ಜಿ ಇಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಎನರ್ಜಿ ನಾನು ಹೇಳ್ತದೆ, ಆ ಎನರ್ಜಿ ಇಲ್ಲ ಅಂದರೆ ವಾಟ್ ಈಸ್ ಲೈಫ್ ಅನ್ಸುತ್ತೆ.
ಎಸ್ ಜನೇ ಸರ್, ನಿಮ್ಮ ನೆನಪುಗಳನ್ನ ಏನೋ ಶೇರ್ ಮಾಡಬೇಕು ಅಂತ ಅನ್ಸಿದೆ, ಪ್ಲೀಸ್ ಯು ಕ್ಯಾನ್. ಇಲ್ಲ ಸರ್, ನಾನು ಗುರು ಸರ್ ಜಾಗದಿಂದ ನೋಡ್ತಿದ್ದೆ. ಸಚ್ ಹ್ಯೂಜೆಸ್ಟ್ ಪೇನ್ ಅಂದರೆ ಅವರು ದಿಸ್ ಇಸ್ ದ ಬಿಗಿನಿಂಗ್ ಅಂತ ಹೇಳೋದು. ಮೊದಲಿಂದ ಎಲ್ಲ ಕನೆಕ್ಷನ್ಸ್ ನೀವು ಹೇಳಬೇಕಾದ್ರೆ ಸರ್ ಅದು ದೊಡ್ಡ ಬಾಂಧವ್ಯ ಅನ್ಸುತ್ತೆ ಸರ್. ಕೊನೆಯಲ್ಲಿ ನಿಮಗೆ ಕೇಕ್ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಡೇ ಅವ್ರು ಹೊರಟಿದ್ದಾರೆ ಅಂದರೆ ಇದು ಏನೋ ಒಂದು ಪೂರ್ವ ಜನ್ಮದ್ದು. ಖಂಡಿತ ಸರ್, ಇದು ತುಂಬ ದೊಡ್ಡ ವಿಷಯ. ಯಾಕೆಂದರೆ ಅವರು ನನಗೆ ಮೊದಲಿಂದು ಚಿತ್ರರಂಗ ನಾನು ಸೇರೋ ಮುಂಚೆನೂ ನನಗೆ ರೆಗ್ಯುಲರ್ ಬೆಂಗಳೂರು ಬಂದಾಗ ಯಾವುದೋ ರೆಸ್ಟೋರೆಂಟಲ್ಲಿ ಸಿಗೋದು. ಸೊ ನಮಗೊಂಥರ ಅಣ್ಣವ್ರ ಮಗ ಅಂತ ಒಂಥರ. ಸೊ ಅವ್ರು ಆ ಟೈಮಿಂದಲೇ ತುಂಬ ಚೆನ್ನಾಗಿ ಮಾತಾಡೋರು. ಆಮೇಲೆ ಯಾವತ್ತೂ ಅಷ್ಟೇ ಮಂಗಳೂರಿಗೆ ಬಂದರೆ ವಿಸುಟೆಲ್ ಒಂದಷ್ಟು ಟೆಂಪಲ್ ವಿಸಿಟ್ಸ್ ಮಾಡ್ತಾ ಇದ್ವಿ ಜೊತೆಗೆ. ಐ ವಾಸ್ ವಿತ್ ದ ಇನಿಷಿಯಲಿ ಅವರು ಕ್ಲೋಸೆಸ್ಟ್ ಫ್ರೆಂಡ್ಸ್ ಜೊತೆಗೆಲ್ಲ, ಅಂದರೆ ವಿ ಆರ್ ಆಲ್ ಟುಗೆದರ್. ಅದೊಂಥರ ಬೇರೆ ಅಂತ ಇಟ್ಕೊಂಡೆಲ್ಲ. ನಾನು ಟೆಕ್ನಿಷಿಯನ್ ಮತ್ತು ಹೀರೋ ಬಾಂಧವ್ಯ ಅಲ್ಲ ಅದು. ಇಟ್ ವಾಸ್ ಮೋರ್ ಆಫ್ ಎ ಫ್ರೆಂಡ್ಶಿಪ್. ನಾನು ಇತ್ತೀಚೆಗೆ ಪಿಕ್ಚರು ಮಾಡಿಲ್ಲ, ಅವರು ಫಿಲ್ಮ್ ಮಾಡಿಲ್ಲ, ಬಟ್ ಯಾವಾಗಲೂ ಸಿಗ್ತಾ ಇರ್ತೀವಿ, ಜೊತೆಗೆ ಇರ್ತಿದ್ವಿ. ಇಟ್ಸ್ ನಾಟ್ ಪ್ರೊಫೆಷನಲ್ ರಿಲೇಷನ್ ಬೇರೆ, ಪರ್ಸನಲ್ ರಿಲೇಷನ್. ಹೌದೌದು, ಖಂಡಿತ ಖಂಡಿತ. ಅದು ಐ ಥಿಂಕ್ ನಾವು ಅದಕ್ಕೆ ಸಾಕ್ಷಿ. ಇಲ್ಲ ಸರ್, ನನಗೆ ಒಂದು ಆಶ್ಚರ್ಯ ಏನಂತಂದ್ರೆ ಅವ್ರ ಜೊತೆ ಯು ಟಾಕ್ ಟು ಎನಿಬಡಿ, ಯಾರಿಗಾರು ಮಾತಾಡಿ ಎಲ್ಲರಲ್ಲೂ ಏನೋ ಒಂದು ಪರ್ಸನಲ್ ಇಂಪ್ರೆಷನ್ನ ಬಿಟ್ಟೋಗಿದ್ದಾನೆ ಮನುಷ್ಯ. ಅದು ಹ್ಯಾಕ್ ಸಾಧ್ಯ? ಅದು ಹೌ ಕ್ಯಾನ್ ಒನ್ ಪರ್ಸನ್ ಆರ್ ಒನ್ ಸೋಲ್ ಟಚ್ ಎವ್ರಿಬಡಿ? ಯಾವುದೋ ಒಂದು ರೀತಿಲಿ ನಮ್ಗೆ ಸಿಕ್ಕಿದ್ರು, ನಾವು ಮಾತಾಡಿದ್ರು, ನಾವೆಲ್ಲೋ ನೆನಪಿಸ್ಕೊಂಡಿದ್ವಿ. ನೀವು ಹೇಳ್ದಾಗ ನನಗೆ ಆ್ಯಕ್ಚುಲಿ ಅದ್ರ ಜೊತೆ ಆ್ಯಡ್ ಆನ್ ಅಂತ ವೆರಿ ಇನ್ಸಿಡೆಂಟ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಕನೆಕ್ಟ್ ಆಗೋ ವಿಷಯ ಅಂತಂದ್ರೆ ನನಗೂ ಪ್ಲೇಬ್ಯಾಕ್ ಆಡಿದ್ರು ನನ್ನ ಸಿನಿಮಾಗೆ. ಅದಕ್ಕೆ ಮ್ಯೂಸಿಕ್ ಮಾಡೋ ರಾಜು ಹೆಮ್ಮಿಂಗ್ನವ್ರು ಅಲ್ಲಿದ್ದಾರೆ ನೋಡಿ, ಅವರು ಆತ ಎಂತ ಜೂರಿ ಕೂತಿದ್ದಾರೆ, ನ್ಯೂ ಕಮ್ಮರ್ ಆದ್ರೂ ಅವ್ರು ಕಂಪೋಸ್ ಮಾಡಿದಕ್ಕೆ ಬಂದು ಹಾಡಿ ರಾಜುಗೂ ಬೆಂತಟ್ಟಿ. ಅಂದರೆ ಇವಾಗ ನೋಡಿ ಎಲ್ಲೋ ಒಂದು ಕನೆಕ್ಷನ್ ಇದೆ, ನಾವು ಇದೀವಿ, ಕನೆಕ್ಟೆಡ್ ಇದ್ದೀವಿ. ಅವರು ಹೇಳ್ಬೋದು ನನಗೂ ಸಿಕ್ಕಿದ್ರು ಸರ್ ಅಂತಂದರೆ ಸ್ಟಾರ್ ಅಂತಲ್ಲ, ಬಿಗಿನರ್ ಅಂತಲ್ಲ, ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಮನಸ್ಸಿದೆಯಲ್ಲ ಸರ್. ಅದು ಸ್ಟಾರ್ಟಿಂಗ್ ಕೇಳಬೇಕಾದ್ರೆ ನನಗೂ ಅಂದರೆ ಒಂದು ಆಗ ಟಾಪ್ ಸ್ಟಾರ್, ನಂಬರ್ 1 ಸ್ಟಾರ್ ಆಗ ಹಿಟ್ ಆಗಿ ಅಪ್ಪು ಅಭಿ ಎಲ್ಲ ಆಗಿದೆ ಫಾರ್ಮ್. ಈಗ ಬೇರೆಯವ್ರಿಗೆ ಕರ್ಸೋದು ಹಾಡ್ಸೋದು ಒಪ್ತಾರ ಅಲ್ವಾ? ಇತ್ತು, ಅದು ಯಾರಿಗೆ ಆಗಲಿ ಇರುತ್ತೆ. ನನಗೆ ಸ್ವಲ್ಪ ಭಯ ಇತ್ತು, ಬಟ್ ಒಂದು ಸಲಿಗೆ ಇತ್ತು ನನಗೆ. ಸೊ ಕೇಳಿದೆ ಹಾಡ್ತೀರಾ ಅಂತ. ಎನಿ ಟೈಮ್ ಅಂದರು, ಇನ್ಸ್ಟೆಂಟ್ ಹೇಳೋದು. ದಟ್ಸ್ ಅದು ಇದು ಯಾರಿಗೂ ಬರಲ್ಲ. ಆಮೇಲೆ ನಮ್ಮ ಪಾರ್ಟಿಯಲ್ಲಿ ಪಿಕ್ಚರ್ನವ್ರು ಜಾಸ್ತಿ ಇರಲಿಲ್ಲ, ಎಲ್ಲ ಬೇರೆಯವರು ಇದ್ರು. ಇವರು ಬಂದು ಅವ್ರು ಹೋದ ತಕ್ಷಣ ಎಲ್ಲರೂ ಹೇಳಿದ್ರು, ನಮ್ಮ ಹತ್ರ ಟೇಬಲ್ಗೆ ಬಂದು ಮಾತಾಡಿದ್ರು, ನಮ್ಮ ಹತ್ರ ಮಾತಾಡಿದ್ರು. ಸಚ್ ಎ ಡೌನ್ ಟು ಅರ್ತ್ ಪರ್ಸನ್. ಅಲ್ಲಿಂದ ಎಕ್ಸಿಟ್ ಆದ ತಕ್ಷಣ ಅವ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ವಿ. ಎಷ್ಟು ಒಳ್ಳೆ ಮನುಷ್ಯ, ಸ್ಟ್ರೈಟಾಗಿ ಬಂದು ಮಾತಾಡಿದ್ರು, ಏನು ನೋ ಹ್ಯಾಂಗ್ ಅಪ್ಸ್ ಅಂತ. ಹಂಗೆ ಮಾತಾಡಿದವ್ರು ನೆಕ್ಸ್ಟ್ ಇಲ್ಲ ಅಂತ ಹೇಳಿದರೆ ಎಲ್ಲರೂ ಆ ದಿವಸ ಅವ್ರಿಗೆ ಎಷ್ಟು ನೋವಾಯ್ತು ಅಂತ ಹೇಳಿದರೆ ಕೆಲವ್ರು ಹೇಳ್ತಾ ಇದ್ರು ನಾವು ಸಿಗಬಾರ್ದಿತ್ತು ಅವರಿಗೆ ಅಂತ. ಇಟ್ ವಾಸ್ ಎವ್ರಿಬಡಿ ಫೀಲ್ ದ ಪೇನ್, ಎವ್ರಿಬಡಿ. ಗ್ರೇಟ್ ಸರ್, ರಿಯಲಿ ನಿಜಕ್ಕೂ ಗ್ರೇಟ್. Sari ga ma pa pa sa sa pa pa, sari ga ma pa.